ಅಮೆರಿಕದ ಷರತ್ತಿಗೆ ಸೆಡ್ಡು ಹೊಡೆದಿದೆ ಇರಾನ್. ಬೆದರಿಕೆಯ ಮೂಲಕ ಶಾಂತಿ ಮಂತ್ರ ಸಾಧ್ಯ ಇಲ್ಲ ಅಂತ ಇರಾನ್ ಹೇಳ್ತಾ ಇದೆ. ಒತ್ತಡ ತಂತ್ರವನ್ನ ಇರಾನ್ ಒಪ್ಪಲ್ಲ ಅಂತ ತಿರುಗೇಟನ್ನ ಕೊಟ್ಟಿದೆ. ಅಮೆರಿಕದ ಷರತ್ತಿಗೆ ಇರಾನ್ ಸೆಡ್ಡು ಹೊಡೆದಿದೆ. ಯಾವುದೇ ಕಾರಣಕ್ಕೂ ಬೆದರಿಕೆ ಹಾಕೋ ಮೂಲಕ ಶಾಂತಿ ಮಂತ್ರ ಜಪಿಸೋದಿಕ್ಕೆ ಸಾಧ್ಯನೇ ಇಲ್ಲ. ಒತ್ತಡ ತಂತ್ರವನ್ನ ಇರಾನ್ ಒಪ್ಪಲ್ಲ ಅಂತ ಇರಾನ್ ಈಗ ತಿರುಗೇಟನ್ನ ಕೊಟ್ಟಿದೆ. ಎಸ್ ಶಶಿಕರ್, ನಾನು ಈಗಾಗಲೇ ಹೇಳ್ತಾ ಇದ್ದೆ, ಇರಾನ್ ಕಳ್ಕೊಳ್ಬೇಕಾದಂಥದ್ದು ಏನೂ ಇಲ್ಲ. ಈಗ ಯುದ್ಧ ನಿಲ್ಲಬೇಕಾದಂತಹ ಅನಿವಾರ್ಯತೆ ಇರಾನ್ಗಿಂತ ಅಮೆರಿಕಾಗೆ ಜಾಸ್ತಿ ಇದೆ ಅಲ್ವಾ? ವೀಣಾ, ಅಮೆರಿಕ ಹಾಕುತ್ತಿರುವಂತಹ ಬೆದರಿಕೆಗಳು ಪೊಳ್ಳು ಬೆದರಿಕೆಗಳು ಅನ್ನೋದನ್ನ ಇರಾನ್ ಸ್ಪಷ್ಟವಾಗಿ ಅರ್ಥ ಮಾಡ್ಕೊಂಡಿದೆ. 40 ದಿನದ ಯುದ್ಧ, ಈಗ 15 ದಿನಗಳ ಕದನ ವಿರಾಮ. ಈ 55 ದಿನಗಳ ಅವಧಿಯಲ್ಲಿ ಡೊನಾಲ್ಡ್ ಟ್ರಂಪ್ ನಿರಂತರವಾದಂತಹ ಬೆದರಿಕೆಗಳು, ಎಚ್ಚರಿಕೆಗಳು, ಈ ರೀತಿಯಾದಂತಹ ಟ್ವೀಟ್ ಗಳನ್ನ ದಿನ ಬೆಳಗಾದ್ರೆ ಮಾಡ್ತಾ ಇದ್ದಾರೆ. ಹಾಗಾಗಿ ಇರಾನ್ಗೆ ಗೊತ್ತು ಇವೆಲ್ಲವೂ ಕೂಡ ಕೇವಲ ಬೆದರಿಕೆಗಳು ಅಂತ. ಹಾಗಾಗಿ ಈಗ ಅಮೆರಿಕ ಮುಂದಿಡ್ತಿರುವಂತಹ ಷರತ್ತುಗಳೇನು? ಒಂದು, ಯುರೇನಿಯಂ ಎನ್ರಿಚ್ಮೆಂಟ್ ಅನ್ನ ಇರಾನ್ ಮುಂದಿನ 20 ವರ್ಷಗಳ ಕಾಲ ತಡೆ ಹಿಡಿಬೇಕು. ಜೊತೆಗೆ ಇರಾನ್ ತನ್ನ ಸೇನಾ ಶಕ್ತಿಯನ್ನ ವೃದ್ಧಿ ಮಾಡ್ಕೊಳ್ಳೋದನ್ನ ತಕ್ಷಣವೇ ನಿಲ್ಲಿಸಬೇಕು. ಈ 2 ಪ್ರಮುಖ ಷರತ್ತುಗಳು. ಜೊತೆಗೆ ಹೋರ್ಮುಜ್ ಜಲಸಂಧಿಯ ಮೇಲೆ ಇರಾನ್ ಈಗ ಹೊಂದಿರುವಂತಹ ಹಿಡಿತವನ್ನ ತಪ್ಪಿಸಬೇಕು ಅನ್ನುವ ಷರತ್ತುಗಳನ್ನ ಹಾಕ್ತಾ ಇದೆ. ಆದ್ರೆ ಈ ಷರತ್ತುಗಳಿಗೆ ಇರಾನ್ ಒಪ್ಪೋದಿಲ್ಲ ಅಂತ ಸ್ಪಷ್ಟವಾಗಿ ಹೇಳ್ತಾ ಇದೆ. ಶಾಂತಿಯ ಉದ್ದೇಶಕ್ಕಾಗಿ ಯುರೇನಿಯಂ ಎನ್ರಿಚ್ಮೆಂಟ್ ಅನ್ನ ಮಾಡೋದು ಯಾವುದೇ ಒಂದು ಸಾರ್ವಭೌಮ ದೇಶದ ಹಕ್ಕು. ಆ ಹಕ್ಕನ್ನ ಬಿಟ್ಟುಕೊಡೋದಕ್ಕೆ ಸಾಧ್ಯ ಇಲ್ಲ ಅಂತ ಇರಾನ್ ಸ್ಪಷ್ಟವಾಗಿ ಹೇಳ್ತಾ ಇದೆ. 20 ವರ್ಷಗಳ ಕಾಲ ಯುರೇನಿಯಂ ಎನ್ರಿಚ್ಮೆಂಟ್ ಅನ್ನ ಕೈ ಬಿಡಬೇಕು ಅನ್ನೋದು ಅಮೆರಿಕದ ಒತ್ತಾಯ. ಮುಂದಿನ 10 ವರ್ಷಗಳಿಗೂ ನಾವು ಕೈ ಬಿಡೋದಕ್ಕೆ ಸಿದ್ಧ ಅನ್ನುವ ಸಂದೇಶವನ್ನ ಇರಾನ್ ಕೊಟ್ಟಿದೆ. ಇನ್ನು ಇರಾನ್ನ ಮಿಲಿಟರಿ ಶಕ್ತಿಯನ್ನ ವೃದ್ಧಿಗೊಳಿಸುವಂತಿಲ್ಲ ಅನ್ನುವಂತಹ ಷರತ್ತನ್ನ ಅಮೆರಿಕ ಹಾಕಿದೆ. ಅದಕ್ಕೆ ಯಾವುದೇ ಕಾರಣಕ್ಕೂ ಒಪ್ಪುವುದಕ್ಕೆ ಸಿದ್ಧ ಇಲ್ಲ. ಅಂದ್ರೆ ಇರಾನ್ನ ಬಳಿ ಈಗಾಗಲೇ 3000ಕ್ಕೂ ಹೆಚ್ಚು ಬ್ಯಾಲಿಸ್ಟಿಕ್ ಕ್ಷಿಪಣಿಗಳ ಸಂಗ್ರಹ ಇದೆ ಅನ್ನುವ ಮಾಹಿತಿಗಳಿದ್ವು. ಆ 3000 ಬ್ಯಾಲಿಸ್ಟಿಕ್ ಕ್ಷಿಪಣಿಗಳ ಸಂಗ್ರಹದ ಮಿತಿಯನ್ನ 1000ದ ಒಳಕ್ಕೆ ತರಬೇಕು ಅನ್ನೋದು ಅಮೆರಿಕದ ಒತ್ತಡ. ಅದಕ್ಕೆ ಇರಾನ್ ಒಪ್ಕೊಳ್ತಾ ಇಲ್ಲ. ಜೊತೆಗೆ ಹೋರ್ಮುಜ್ ಜಲಸಂಧಿಯ ಮೇಲೆ ಹಿಡಿತವನ್ನ ತಪ್ಪಿಸಬೇಕು ಅಂತ. ಈ ಹಿಂದೆ ಯುದ್ಧ ಆರಂಭವಾಗುವುದಕ್ಕೂ ಮೊದಲು ಹೋರ್ಮುಜ್ ಜಲಸಂಧಿಯ ಮೇಲೆ ಯಾರದ್ದೂ ಹಿಡಿತಾ ಇರಲಿಲ್ಲ. ಅಂತಾರಾಷ್ಟ್ರೀಯ ಜಲಮಾರ್ಗವನ್ನ ಎಲ್ಲ ದೇಶಗಳು ಕೂಡ ಮುಕ್ತವಾಗಿ ಬಳಸ್ತಾ ಇದ್ವು. ಯಾವಾಗ ಈ ಯುದ್ಧ ಆರಂಭವಾಯಿತು, ಇರಾನ್ ಹೋರ್ಮುಜ್ ಜಲಸಂಧಿಯನ್ನ ದಾಳವಾಗಿ ಬಳಸ್ಕೊಳ್ತಾ ಇದೆ ಅಮೆರಿಕದ ವಿರುದ್ಧ. ಈಗ ಅಮೆರಿಕ ಹಾಕ್ತಿರುವಂತಹ ಷರತ್ತುಗಳಿಗೆ ಒಪ್ಪೋದಕ್ಕೆ ನಾವು ಸಿದ್ಧ ಇಲ್ಲ. ಬೆದರಿಕೆಗಳ ಮೂಲಕ ಇರಾನ್ನನ್ನ ಹೆದರಿಸಿ ಒಂದು ಮಾತುಕತೆಯ ಒಪ್ಪಂದಕ್ಕೆ ಬರಬೇಕು ಅನ್ನುವ ನಿರೀಕ್ಷೆಗಳು ಅಮೆರಿಕಕ್ಕಿದೆ. ಆ ನಿರೀಕ್ಷೆಗಳಿಗೆ ಇರಾನ್ ಸೊಪ್ಪು ಹಾಕೋದಿಲ್ಲ ಅಂತ ಸ್ಪಷ್ಟವಾಗಿ ಹೇಳ್ತಾ ಇದೆ. ಇವತ್ತು ಡೊನಾಲ್ಡ್ ಟ್ರಂಪ್ ಟ್ವೀಟ್ ಮಾಡಿದಾಗ್ಲೂ ಕೂಡ ಇರಾನ್ನ ವಿದ್ಯುತ್ ಗ್ರಿಡ್ ಗಳನ್ನ ನಾವು ನಾಶ ಮಾಡ್ಬಿಡ್ತೀವಿ ಅಂತಿಮ ಒಪ್ಪಂದಕ್ಕೆ ಬರದೇ ಇದ್ರೆ ಅನ್ನುವ ಹೇಳಿಕೆಗಳನ್ನ ಕೊಡ್ತಾ ಇದ್ದಾರೆ. ಒಂದು, ಅಮೆರಿಕಕ್ಕೆ ತುರ್ತಾಗಿ ಹೆಡ್ಲೈನ್ ಆಗಬೇಕು ಅಂತ ಟ್ರಂಪ್ ಆಡಳಿತಕ್ಕೆ ಒಂದು ಹೆಡ್ಲೈನ್ ನ್ಯೂಸ್ ಬೇಕಾಗಿದೆ. ಅಂದ್ರೆ ಯುದ್ಧವನ್ನ ನಿಲ್ಲಿಸಿ ಬಿಟ್ವಿ ಅನ್ನುವ ಮೆಸೇಜ್ ಅನ್ನ ಜಗತ್ತಿಗೆ ಕೊಡಬೇಕಾದಂತಹ ಅನಿವಾರ್ಯತೆ ಟ್ರಂಪ್ ಆಡಳಿತಕ್ಕಿದೆ. ಹಾಗಾಗಿ ಆ ಒತ್ತಡಕ್ಕೆ, ಆ ಅರ್ಜೆನ್ಸಿಗೆ ಇರಾನ್ ಮಣಿತಾ ಇಲ್ಲ. ವೀಣಾ, ಎಸ್ ಥ್ಯಾಂಕ್ ಯು ಶಶಿಕರ್ ತಮ್ಮೆಲ್ಲ ಡೀಟೇಲ್ಸ್ಗಾಗಿ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.